ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕನ್ನಡ ವ್ಯಾಕರಣದಲ್ಲಿ ವರ್ಣಮಾಲೆ ಅಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ವರ್ಣಮಾಲೆ ಅಕ್ಷರಗಳಲ್ಲಿ 49 ಅಕ್ಷರಗಳು ಬರುತ್ತವೆ. ಇದರಲ್ಲಿ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದ್ದು ಸ್ವರಾಕ್ಷರಗಳು 13, ವ್ಯಂಜನಾಕ್ಷರಗಳು 34, ಯೋಗವಾಹಗಳು 2. ಮೊದಲನೇದು ಸ್ವರಾಕ್ಷರಗಳು 13 ಯಾವುವು ಅಂತ ತಿಳಿದುಕೊಳ್ಳೋಣ. ಈ ಸ್ವರಾಕ್ಷರಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತ ಅಂತ ವಿಂಗಡಣೆ ಮಾಡಲಾಗಿದೆ. ಹ್ರಸ್ವಸ್ವರ ಅಕ್ಷರಗಳು ಯಾವುವಂತಂದರೆ ಅ, ಇ, ಉ, ರು, ಎ, ಓ. ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಇವು ಹ್ರಸ್ವಸ್ವರಗಳು. ನೆಕ್ಸ್ಟು ದೀರ್ಘಸ್ವರಗಳು, ದೀರ್ಘವಾಗಿ ಹೇಳುವಂತಹ ಅಕ್ಷರಗಳು ಅಂದರೆ 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಆ, ಈ, ಉ, ಎ, ಐ, ಓ, ಔ. ಇವು 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ದೀರ್ಘಸ್ವರಗಳು. ನೆಕ್ಸ್ಟು ಪ್ಲುತಸ್ವರ, 2 ಮಾತ್ರೆಗಿಂತ ಹೆಚ್ಚು ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಪ್ಲುತ ಅಂಥೇಳಿ ಕರೆಯುತ್ತೇವೆ. ಒಟ್ಟು ಸ್ವರಾಕ್ಷರಗಳೆಷ್ಟು? 13 ಸ್ವರಾಕ್ಷರಗಳು. ನೆಕ್ಸ್ಟ್ ವ್ಯಂಜನಾಕ್ಷರಗಳು 34. ಈ ವ್ಯಂಜನಾಕ್ಷರಗಳಲ್ಲಿ 2 ಭಾಗಗಳಾಗಿ ಮಾಡಲಾಗಿದೆ. ಮೊದಲನೇದ್ದು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಯಾವ ನೋಡೋಣ. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕ ಅಂತ ಹೇಳಿದ್ರಲ್ಲಿ 3 ಭಾಗಗಳಾಗಿ ಮಾಡಲಾಗಿದೆ. ವರ್ಗೀಯ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು 25. ಕಲಿಂದ ಹಿಡಿದು ಮ ತನ ಬರುವ ಅಕ್ಷರಗಳೆಲ್ಲ ವ್ಯಂಜನಾಕ್ಷರಗಳು. ಅದರಲ್ಲಿ ಅಲ್ಪ ಪ್ರಾಣಾಕ್ಷರಗಳು ನೋಡೋಣ. ಕ, ಚ, ಟ, ತ, ಪ ಮತ್ತು ಗ, ಜ, ಡ, ದ, ಬ ಅಕ್ಷರಗಳು. ಅಲ್ಪ ಪ್ರಾಣದಲ್ಲಿ ಅಂತಂದರೆ ಕಡಿಮೆ ಸಮಯದಲ್ಲಿ ಹೇಳುವಂತಹ ಅಕ್ಷರಗಳು. ಇವು ಅಲ್ಪ ಪ್ರಾಣ ಅಕ್ಷರಗಳು. ಮಹಾಪ್ರಾಣಾಕ್ಷರಗಳು ಅಂತಂದರೆ ಸ್ವಲ್ಪ ಜಾಸ್ತಿ ಒತ್ತನ್ನು ಕೊಟ್ಟು ಹೇಳುವಂತಹ ಅಕ್ಷರಗಳು. ಖ, ಛ, ಠ, ಥ, ಪ ಅಂದರೆ ಒತ್ತು ಹೇಳುವಂತಹ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು. ಘ, ಝ, ಢ, ದ, ಭ ಈ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು. ನೆಕ್ಸ್ಟು ಅನುನಾಸಿಕಗಳು, ಮೂಗಿನ ಸಹಾಯದಿಂದ ಹೇಳುವಂತಹ ಅಕ್ಷರಗಳು. ಇವು ಅನುನಾಸಿಕ ಅಕ್ಷರಗಳು. ಞ, ಞ, ಣ, ನ, ಮ ಇವೇನು ಅನುನಾಸಿಕ ಅಕ್ಷರಗಳು. ಈ ಎಲ್ಲ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಅಂಥೇಳಿ ವಿಂಗಡಿಸಲಾಗಿದೆ. ಅಲ್ಪ ಪ್ರಾಣಾಕ್ಷರಗಳು 10, ಮಹಾಪ್ರಾಣಾಕ್ಷರಗಳು 10, ಅನುನಾಸಿಕ ಅಕ್ಷರಗಳು 5. 25 ಅಕ್ಷರಗಳು ಇವೇನು ವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಯಾವ ನೋಡೋಣ. ವರ್ಗ ಮಾಡಲು ಆಗದಂತಹ ಅಕ್ಷರಗಳು ಅವರ್ಗೀಯ ವ್ಯಂಜನ ಅಕ್ಷರಗಳು. ಯ, ರ, ಲ, ವ, ಶ, ಶ, ಸ, ಹ, ಳ ಈ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಇವೆಷ್ಟು 9 ಇದೆ. 9 ಅವರ್ಗೀಯ ವ್ಯಂಜನಾಕ್ಷರಗಳು. ಲಾಸ್ಟ್ ಇಯರ್ SLC ಎಕ್ಸಾಮಲ್ಲಿ ಈ ಅವರ್ಗೀಯ ವ್ಯಂಜನಗಳ ಬಗ್ಗೆ ಒಂದು ಕ್ವೆಶನ್ ಬಂದಿದೆ. ನೆಕ್ಸ್ಟ್ ಯೋಗವಾಹಗಳು 2 ಯಾವಂದರೆ ಅನುಸ್ವರ ಮತ್ತು ವಿಸರ್ಗ. ಅಂ ಮತ್ತು ಅಹ ಅಕ್ಷರಗಳು ಇವೇನು ಯೋಗವಾಹಗಳು. ಇವೆರಡು ಅಕ್ಷರಗಳು ಅನುಸ್ವರ, ಇದು ವಿಸರ್ಗ ಅಕ್ಷರ. ಒಟ್ಟು 49 ಅಕ್ಷರಗಳು ವರ್ಣಮಾಲೆಗಳಲ್ಲಿ. 13 ಸ್ವರಾಕ್ಷರಗಳು, 34 ವ್ಯಂಜನಾಕ್ಷರಗಳು, ಅದರಲ್ಲಿ 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳು ಮತ್ತು 2 ಯೋಗವಾಹಕಗಳು. ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ವರ್ಣಮಾಲೆಗಳ ಬಗ್ಗೆ ತಿಳಿದುಕೊಂಡೆವು. ಧನ್ಯವಾದಗಳು ಸ್ನೇಹಿತರೆ.